ಏನು ಅರ್ಜಿ ಹಾಕಿದ್ರೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಯಾರು ಇವರಲ್ಲಿ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ, ನಿಮ್ಮೆಲ್ಲರಿಗೂ ಸಿಗುತ್ತೆ. ಅದರಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಯಾರ್ಯಾರು ಅರ್ಜಿ ಹಾಕಿದ್ದೀರಾ ಪ್ರತಿಯೊಬ್ಬರಿಗೂ 22 ಟ್ಯಾಕ್ಸಿ, 108 ಜನ ನೇರ ಸಾಲ ಮತ್ತು 22 ಜನ 51 ಜನ ಗಂಗಾ ಕಲ್ಯಾಣ ಯಾರು ಅರ್ಜಿ ಹಾಕಿದ್ರೆ ಎಲ್ರಿಗೂ ಕೊಟ್ಟಿದ್ದಾರೆ. ಇನ್ನು ಗೊಂದಲ ಬೇಡ. ಇವತ್ತು ಈ ಸಭೆ ಇಷ್ಟೊಂದು ಯಶಸ್ವಿಯಾಗಿ ಇವತ್ತು ನಿಜವಾಗ್ಲೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಕೆಲವರಿಗೆ ಯಾರಿಗೆ ಕೊಡಲ್ವೋ, ಏನ್ ಮಾಡ್ತಾರೋ, ಯಾರಿಗೆ ಕಡಿಮೆ ಆಗುತ್ತೋ ಅನ್ನೋ ಒಂದು ಆತಂಕ ಇಟ್ಕೊಂಡು ಕೆಲವರು ಬಂದಿದ್ರೆ ಪ್ರತಿಯೊಬ್ಬರಿಗೂ ಸಹ ಇವತ್ತು ಕೊಡುವಂತ ಕೆಲಸ ಮಾಡಿದ್ದಾರೆ. ಇನ್ನು ಈ ಸಭೆ ತುಂಬಾ ಯಶಸ್ವಿಯಾಗಿದೆ. ಬಹುಶಃ ಸರ್ ನೋಡಿ, ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಗೊಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿರ್ತೀರಾ. ಆ ಟೈಮಲ್ಲಿ ಹಾಕಿರೋದಕ್ಕೆ ಕಾಡುಗೊಲ್ಲೋದಕ್ಕೆ ಇದನ್ನು ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಅದು ಈಗ ಅದು ಅಲೆಮಾರಿ ನಿಗಮದಲ್ಲೇ ಇರುತ್ತೆ. ಕಾಡುಗೊಲ್ಲ ಅಂತ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಮತ್ತೆ ಮೇ ಜೂನ್ ಅಲ್ಲಿ ಕಾಲ್ ಮಾಡ್ತೀವಲ್ಲ, ಅವಾಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನ ಸೌಲಭ್ಯ ಪಡೆಯಲಿಕ್ಕೆ ಅವಕಾಶ ಇರುತ್ತೆ. ಈಗ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ಇದ್ರೆ ಅದು ಸಪರೇಟ್, ಅದು ಗೊಲ್ಲ ಇದ್ದರೆ ಕಾಡುಗೊಲ್ಲ ಸರ್ಟಿಫಿಕೇಟ್ ಇದ್ದರೆ ಮಾಡಿಸ್ಕೊಂಡಿದ್ರೆ ಈಗ ಅದನ್ನ ಮತ್ತೆ ಮೇ ಅಥವಾ ಜೂನ್ ಅಲ್ಲಿ ಮತ್ತೆ ಕಾಲ ಆಗುತ್ತೆ. ಅವಾಗ ಮತ್ತೆ ನೀವು ಅಪ್ಲಿಕೇಶನ್ ಅದ್ರಲ್ಲಿ ಹಾಕ್ಬೇಕು. ಈಗ ಅದರಲ್ಲೂ ಕೂಡ ಹೆಚ್ಚಾಗಿ ಇನ್ನೊಂದೇನು ಅಂತಂದ್ರೆ, ಈಗ ಅಟ್ಲೀಸ್ಟ್ ಇದ್ರೂ ಕಮ್ಮಿನೇ ಅರ್ಜಿ. ಶೈಕ್ಷಣಿಕ ಸಾಲ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅನ್ನೋದಕ್ಕೆ ಅರ್ಜಿಗಳು ಬಹಳ ಸಂಖ್ಯೆ. ಇಡೀ ಜಿಲ್ಲೆಗೆ 3 ಅರ್ಜಿ ಬಂದಿರೋದು, ಇಡೀ ಜಿಲ್ಲೆಗೆ 3. ಈಗ ಅಂದ್ರೆ ಇಂಜಿನಿಯರಿಂಗ್ ಮಾಡಿದ್ರು ನಮ್ಮಲ್ಲಿ ಕೊಡ್ತೀವಿ. ಗೌರ್ಮೆಂಟ್ ಸೀಟಲ್ಲಿ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, MCA ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಇದು ಯಾವುದೇ ಆದ್ರೂ ಕೂಡ CET ಥ್ರೂ ಹೋಗೋಂಥವು ಕೆಲ MSW ಆಗಿರ್ಬೋದು, ಇದು ಯಾವುದೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ನಮ್ಮಲ್ಲಿ ವರ್ಷಕ್ಕೆ 1 ಲಕ್ಷದಂಗೆ, ಎಷ್ಟು ವರ್ಷ 3 ವರ್ಷಕ್ಕೆ ಕೋರ್ಸ್ ಇದ್ರೆ 3 ವರ್ಷಕ್ಕೆ 3 ಲಕ್ಷದಂಗೆ 2% ಬಡ್ಡಿ ಆಧಾರದಲ್ಲಿ, ವರ್ಷಕ್ಕೆ 2% ಬಡ್ಡಿ ಆಧಾರದಲ್ಲಿ ನಾವು ಕೊಡ್ತೀವಿ. ಅವ್ರು ಅದನ್ನ ಶೈಕ್ಷಣಿಕ ಕಂಪ್ಲೀಟ್ ಅವ್ರ ಎಜುಕೇಶನ್ ಮುಗಿದ ಮೇಲೆ ಕಂತುಗಳನ್ನ ಕಟ್ಟೋದವ್ರು. ಯಾವುದೇ ಮಾರ್ಟ್ಗೇಜ್ ಮಾಡಲು ಏನೂ ಇಲ್ಲ. ಜಸ್ಟ್ ನಮ್ಗೆ ಕೊಡಬೇಕಾಗಿರೋದು ಅವ್ರೊಂದು ಕ್ಯಾಶ್ ಟು ಇನ್ಕಮ್ ಅಷ್ಟೇ. ಎಲ್ಲ ಒಂದು ಜನಾಂಗದ ಏನು ಸರ್ಟಿಫಿಕೇಟ್ ಇರ್ತಲ್ಲ, ಆನ್ಲೈನ್ ಅಪ್ಲಿಕೇಶನ್ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಈಗಲೂ ಕೂಡ ಓಪನ್ ಇದೆ. ಅದನ್ನ ಅರಿವು ಎಜುಕೇಶನ್ ಹಾಕೋದಕ್ಕಾದ್ರೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಾದ್ರೆ ಈಗಲೂ ಕೂಡ ಓಪನ್ ಇದೆ. ಈಗಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದು ನೀವು ಅಪ್ಲಿಕೇಶನ್ ಹಾಕಿ ಸರ್, ಶೈಕ್ಷಣಿಕ ಸಾಲ ಯೋಜನೆ ಅಪ್ಲಿಕೇಶನ್ ಹಾಕಿ. ಈಗ ಇದ್ರದ್ದು ಕೂಡ 51 ಜನ ಅರ್ಜಿ ಹಾಕಿದ್ದಾರೆ. ಯಾವುದಕ್ಕೆ? ಗಂಗಾ ಕಲ್ಯಾಣ ಯೋಜನೆಗೆ. ಮತ್ತೆ ಟ್ಯಾಕ್ಸಿ ಸ್ವಾವಲಂಬಿ ಸಾರಥಿ ಯೋಜನೆಗೆ 22 ಅರ್ಜಿ ಹಾಕಿದ್ದಾರೆ. ನೇರ ಸಾಲಕ್ಕೆ 1 ಲಕ್ಷ, ಅದರಲ್ಲಿ 20,000 ಸಬ್ಸಿಡಿ, 80,000 ಸಾಲ ಕೊಡ್ತೀವಿ ನಾವು, 4% ಬಡ್ಡಿ ವರ್ಷಕ್ಕೆ. ಅದು 106 ಅರ್ಜಿ ಬಂದಿದೆ. ಅವುಗಳನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಸಾಹೇಬ್ರದ್ದು ಒಂದು ಇದರಲ್ಲಿ ನಾವು ಅದನ್ನ ಶಿಫಾರಸು ಮಾಡ್ತೀವಿ. ಸಾಹೇಬ್ರವನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ಇದ್ರಲ್ಲಿ ಯಾವ ಅರ್ಹತೆ ಇದೆ ಅವನ್ನೆಲ್ಲ ಶಿಫಾರಸು ಮಾಡಿ ಟಾರ್ಗೆಟ್ ಪಡೆಯೋದನ್ನ ಸಾಹೇಬ್ರ ಸ್ವಲ್ಪ ಇನ್ನೊಂದು ಮುಂದಾಳತ್ವ ವಹಿಸಿ ಅದ್ರದ್ದು ಶ್ರಮ ಕಲಿಸ್ತಾರಲ್ಲ ಸಾಹೇಬ್ರನ್ನ ನಂಬಿಕೆ ಇದೆ ನಮ್ಗೆ. ಒಂದು ನಾನು ಮಾತಾಡಕ್ ಹೋಗಲ್ಲ, ಎಲ್ಲ ವಿಚಾರಗಳು ಕೂಡ ನಿಮಗೆ ತಿಳಿದಿರೋದೆ. ಇಲ್ಲಿವರೆಗೂ ಕೂಡ ಪ್ರಯತ್ನಗಳಾಗ್ತದೆ. ಈಗ ಫಲ ನೀಡುವಂತ ಸಂದರ್ಭ. ಆ ಮಧ್ಯದಲ್ಲಿ ಇಲ್ಲಿವರೆಗಾಗಿ 2010ರಿಂದ ಇಲ್ಲಿವರೆಗೂ ಅಂದ್ರೆ 15 ವರ್ಷಗಳ ಕಾಲ ನಿರಂತರವಾದಂತಹ ಹೋರಾಟದ ಫಲದಿಂದಾಗಿ ಇವತ್ತು ಸೌಲಭ್ಯ ಸಿಗ್ತಕ್ಕಂಥ ವಾತಾವರಣ ಆಗಿದೆ. ಇವತ್ತು ಹೆಚ್ಚು ನಾವು ಮಾತಾಡೋದು ಬೇಡ. ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು, ಗೊತ್ತಿರತಕ್ಕಂಥದ್ದು. ಇವತ್ತು ಕಾಡುಗೊಲ್ಲರ ಸ್ಥಿತಿಗತಿಗಳು ಏನು ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರದ ಬಂದಂತಾಗಿ ಅದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ನಿಗಮವನ್ನು ಮಾಡಿ, ನಿಗಮದ ಮುಖೇನ ಇದೆಲ್ಲ ಸೌಲಭ್ಯ ಕೊಡಬೇಕು ಅಂತ ಆಗಿತ್ತು. ಆದರೂ ಕೂಡ ನಿಗಮ ಇನ್ನೂವರೆಗಾಗಿ ಅದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಕಷ್ಟ ಆಗಿದೆ. ಸ್ವತಂತ್ರವಾಗಿ ಅದನ್ನು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಆಗಿದ್ರೂ ಕೂಡ ಈಗ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ನಾವೇನು ಫಲಾನುಭವಿಗಳಿಗೆ ಕಾಡುಗೊಲ್ಲ ಸಮುದಾಯದಲ್ಲಿರ್ತಕ್ಕಂಥವ್ರು, ಶೋಷಣೆ ಒಳಗಾಗಿರ್ತಕ್ಕಂಥವ್ರು, ಮೌಲ್ಯಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥವ್ರು, ಅವರು ಸ್ವತಂತ್ರವಾಗಿ ಜೀವನ ಮಾಡುವಂಥ ರೀತಿಯಲ್ಲಿ ಆಗಬೇಕಾದಾಗ ಅದು ಬೇರೆಯವರಂತೆ ಸ್ವತಂತ್ರವಾಗಿ ಅವರು ಕೂಡ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕೆಲವುಗಳನ್ನ ಫಲಾನುಭವಿಗಳನ್ನ ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನನಗೆ ಒಂದು ಅಂತಂದ್ರೆ ನನಗೆ ಬಹಳ ಸಂತೋಷ ಅಂತ ಹೇಳಿದ್ರೆ 15 ವರ್ಷದ ಪ್ರಯತ್ನ ಇವತ್ತು ಫಲಗೂಡಿದೆಯಲ್ಲ. ಇನ್ನೂ ಆಶೋತ್ತರಗಳು ಬೇಕಾದಷ್ಟಿದೆ. ಅದು ಕೂಡ ನಮ್ಮ ಅವಧಿನಲ್ಲೇ ಈಡೇರುತ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ. ಮಾತಾಡೋದು ಬೇಡ, ಇದು ರಾಜಕೀಯ ಸಭೆ ಅಲ್ಲ. ಇವತ್ತು ಫಲಾನುಭವಿಗಳ ಗುರುಸ್ತಕ್ಕಂಥ ಒಂದು ಸಭೆ ಮತ್ತು ಸಲಹೆಗಳನ್ನ ಕೇಳೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಸಾರಿಗೆ ಟ್ಯಾಕ್ಸಿಗಳಿಗೆ 63 ಜನಕ್ಕೆ ಅವಕಾಶ ಇದೆ. ಅದರಲ್ಲಿ ಸಿರಾಕ್ ನಿಗದಿಯಾಗಿರೋದು ಎಷ್ಟು ಅಂದರೆ ಸಾಲ ಯೋಜನೆಗೆ 106 ಜನಕ್ಕೆ 106 ಜನಕ್ಕೆ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವೆಲ್ಲದೂ ಕನ್ಸಿಡರ್ ಆಗ್ತದೆ.
ಆಮೇಲೆ ವೈಯಕ್ತಿಕವಾದಂತ ಗಂಗಾ ಕಲ್ಯಾಣಕ್ಕೆ ಆಗಿರೋದು 51 ಜನಕ್ಕಿರೋದು. 51 ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ಕೊಟ್ಟಿರೋದು ಸಿರಾಕ್ಕೆ ಎಷ್ಟು? 51 ಜನಕ್ಕೂ ಅದನ್ನು ಕನ್ಸಿಡರ್ ಮಾಡ್ಬೋದು. ಸಾರಥಿ ಯೋಜನೆ ಅದೇ ಟ್ಯಾಕ್ಸಿದು ಅದು 63 ಜನಕ್ಕಿರೋದು, ಸಿರಾಕ್ 22 ಜನಕ್ಕೆ ಟೆಂಕೆ ಆಗಿದೆ. ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂತಂದ್ರೆ, ಈ ಗೊಲ್ಲ ಅಂತಕ್ಕಂಥದ್ದನ್ನ ಕಾಡುಗೊಲ್ಲ ಅಂತ ಸರ್ಟಿಫಿಕೇಟ್ ಮಾಡಿಕೊಟ್ರೆ, ನಾನು ಅಲೆಮಾರಿ ನಿಗಮದಲ್ಲಿ ಅವರ ಅಧ್ಯಕ್ಷಗಳು ಅವೆಲ್ಲ ವಾಪಸ್ ಹಾಕಿ ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹಾಕಿಸಿ, ಇದರಲ್ಲಿ ಎಲ್ಲರೂ ಕೂಡ ಸೆಲೆಕ್ಷನ್ ಆಗ್ತಾರೆ ಅಂತ ತಿಳ್ಕೊಬೇಡಿ. ಸಿರಾದಲ್ಲಿ ಇರೋರು ಎಲ್ಲರೂ ಸೆಲೆಕ್ಷನ್ ಆಗ್ತಾರೆ, ಬೇರೆಯವರು ಅದೇ ರೀತಿಯಾಗಿ ಪ್ರಯತ್ನ ಪಟ್ಟು ತಗೊಳ್ಳೋದಿಲ್ಲ. ಅದರಿಂದ ಎಲ್ಲೋ ಒಂದ್ ಕಡೆ ಗೌರ್ಮೆಂಟ್ ಗ್ರಾಂಟ್ಸ್ ಲ್ಯಾಪ್ಸ್ ಆಗಬಾರ್ದು. ಅದಕ್ಕೆ ನಾನೇನ್ ಮಾಡ್ತೀನಿ, ಇದನ್ನು ಕೂಡ ಕನ್ವರ್ಟ್ ಮಾಡಿ ಕೊಡ್ಸೋಕೆ ಪ್ರಯತ್ನ ಪಡ್ತೀನಿ. ನಾನು ಹೇಳಿದ ಅರ್ಥ ಆಗ್ತೀನಿ, ಎಲ್ಲರಿಗೂ ಸಿಗಲಿ ಅಂತ. ಎಲ್ರಿಗೂ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಗೊತ್ತಿಲ್ಲದೆ ಹಾಕಿದ್ದಾರೆ, ಗೊಲ್ಲ ಅಂತ ಹಾಕಿರ್ತಾರೆ. ನಾನು ಬಡ್ಕೊಳ್ತಿದ್ದೆ ಸಿಗ್ತಾರಲ್ಲ, ಕಾಡುಗೊಲ್ಲ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಮಾಡಿ ಅಂತ ಯಾಕೆ ಹೇಳ್ತಿದ್ದೆ ಈಗ ಅರ್ಥ ಮಾಡ್ತೀನಿ. ಇಂಥವೆಲ್ಲ ಪ್ರಾಬ್ಲಮ್ ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದೆಲ್ಲ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಸರ್ಟಿಫಿಕೇಟ್ ಮಾಡ್ಕೊಡಿ, ನಾನು ಇಮಿಡಿಯೇಟ್ ಆಗಿ ಏನಾರ ಮಾಡಿ ಇವರು ಕೂಡ ಪ್ರಯತ್ನ ಪಡ್ತೀನಿ. ಇಲ್ಲಾಂದ್ರೆ ಅಡಿಷನಲ್ ಆಗಿ ಇನ್ನೊಂದು ಪಟ್ಟಿ ಮಾಡಿಸಿ ಇದರಲ್ಲಿ ಯಾವ್ಯಾವ ಲ್ಯಾಬ್ಸ್ ಆಗ್ತಾವ ಅದನ್ನ ಇದ್ರಲ್ಲಿ ಕನ್ಸಿಡರ್ ಮಾಡಿ ಆ ಥರ ಮಾಡಿ. ನೀವು ಸರ್ಟಿಫಿಕೇಟ್ ಒಂದು ಮಾಡಿಸ್ಬೇಕು. ನಾವು ಆದಾಯನೇ ಜಾಸ್ತಿ ಆಗಿರೋದು, ಧ್ವನಿ ಆಗಿರೋದ್ರಿಂದಲೇ ಕಾಡುಗೊಲ್ಲರು 50 ಮನೆಗಿಟ್ಟಿರೋದು. ಅದನ್ನ ನಾನು ಏನೋ ಮಾಡಿ ಏನೋ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು, ಇಲ್ಲಾಂದ್ರೆ ಈ ನಿಗಮನ ಈಚೆನೆ ಬರ್ತಿರಲಿಲ್ಲ. ಸೊ ಇದೇನೇ ವ್ಯತ್ಯಾಸ ಇದ್ರು ಸರಿಪಡಿಸ್ಕೋಬಹುದು, ಅದೇನು ತೊಂದರೆ ಇಲ್ಲ. ನೀವು ಅದನ್ನು ಕಾಡುವಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರೆ ಈ ಅಲ್ಲಿ ಹಾಕಿರೋ ಅರ್ಜಿನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಕ್ ಪ್ರಯತ್ನ ಪಡ್ತೀವಿ. ಒಂದು 106 ಅಂತಂದ್ರೆ ಹೆಚ್ಚು ಕಮ್ಮಿ ಎಷ್ಟು ಅಪ್ಲಿಕೇಶನ್ ಬಂದ ನಮಗೆ ಎಲ್ಲ ಕನ್ಸಿಡರ್ ಆಗ್ಬೋದು. ಈಗಾಯ್ತು 106 ಅರ್ಜಿ ಹಾಕಿದ್ದಾರೆ, 106 ಜನಕ್ಕೂ ಕೊಡೋಣ. ಗಂಗಾ ಕಲ್ಯಾಣ ವೈಯಕ್ತಿಕವಾದ 50 ಜನಕ್ಕೆ ಹಾಕಿದರೆ 51 ಜನಕ್ಕೂ ಕೊಡೋಣ. 22 ಜನ ಮೈನನ್ನು ಎಲ್ಲ ಅಂಕಿತ ನಿಮ್ಮಿಂದಲೇ ನಿಗಮ ಆಗಿದ್ದು, ನಿಮ್ಮಿಂದಲೇ ಫಸ್ಟ್ ನಮ್ಮ ತಾಲೂಕಿಗೆ ಆಗಿರೋದು. ಡಬಲ್ 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 ಈ ತರ ಸೆಲೆಕ್ಷನ್ ಆಗಿರೋದು ಇತಿಹಾಸದಲ್ಲೇ